ನಮಸ್ಕಾರ ಸ್ನೇಹಿತರೆ, ಕನ್ನಡ ಹಾರರ್ ಲೋಕದ ಅತ್ಯಂತ ಡಿಫ್ರೆಂಟ್ ಆದ ಭಯಾನಕ ಹಾರರ್ ಸ್ಟೋರಿಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಕತೆ ಬೆಂಗಳೂರಿನಲ್ಲಿ ಸುಮಾರು 10 ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ. ಸುಮಾರು 10 ವರ್ಷಗಳ ಹಿಂದೆ ಏನಾಯಿತು, ಬೆಂಗಳೂರಿನಲ್ಲಿ ಇರುವಂಥ ಒಂದು ಹುಡುಗಿ ಅನ್ವಿತಾ, ಅವಳೀಗ ಸದ್ಯದಲ್ಲಿ ದುಬೈನಲ್ಲಿ ಸೆಟ್ಲ್ ಆಗಿದ್ದಾಳೆ. ಆದರೆ ಅವಳ ಜೊತೆ ಇದು ನಡೆದಿರುವಂಥ ಘಟನೆ, ಇದು ನಡೆದಿರೋದು ದುಬೈನಲ್ಲಿ ನಡೆದಿರೋ. ಆದರೆ ಈ ಘಟನೆಗೆ ಏನು ಇದೆ ಅಂದರೆ, ಈ ಘಟನೆ ಪ್ರಾರಂಭವಾಗಿತ್ತು ನಮ್ಮ ಕರ್ನಾಟಕದ ಬೆಂಗಳೂರು ಅಂತ ಮಹಾ ದೊಡ್ಡ ಸಿಟಿನಲ್ಲಿ. ಅಲ್ಲಿ ಒಂದು ಯಲಹಂಕ ನ್ಯೂ ಟೌನ್ ಹತ್ತಿರ ಒಂದು ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಹಳ್ಳಿ ಇದೆ. ಆ ಹಳ್ಳಿಯಿಂದ ಈ ಕತೆ ಪ್ರಾರಂಭ ಆಯಿತು, ಅಂತ್ಯ ಕೂಡ ಆ ಹಳ್ಳಿಯಿಂದನೇ ಆಯಿತು. ಆದರೆ ಘಟನೆ ಏನು ನಡೆದಿದೆ ಅದು ಪೂರ್ತಿ ದುಬೈನಲ್ಲೇ ನಡೀತು. ಈ ಕತೆ ಏನಿದೆ ಪ್ರತಿಯೊಂದು ಕ್ಷಣಕ್ಕೂ ಒಂದು ಹೊಸ ತಿರುವನ್ನು ಪಡ್ಕೊಳ್ತೆ, ಒಂದು ಹೊಸ ಅನುಭವಗಳನ್ನ ನಿಮಗೆ ತರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಕಥೆಯನ್ನು ಪೂರ್ತಿ ಕೇಳಿ, ಅಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ. ನಿಮಗೆ ಈ ಕಥೆಯಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಮನೋರಂಜನೆ ಸಿಗೋದಂತೂ ಗ್ಯಾರಂಟಿ. ಯಲಹಂಕ ನ್ಯೂ ಟೌನ್, ಬೆಂಗಳೂರು ಹೊರವಲಯದ ಒಂದು ಶಾಂತ ಪ್ರದೇಶ. ಪ್ರತಿ ವರ್ಷ ಇದೇ ಕಾಲಕ್ಕೆ ದುಬೈನಲ್ಲಿ ಸೆಟಲ್ ಆಗಿರುವ ಅನ್ವಿತಾ ಬೆಂಗಳೂರಿಗೆ ಬಂದು ಹೋಗ್ತಿರ್ತಾಳೆ. ಹೀಗೆ ಸಾಗ್ತಾ ಇತ್ತು, ತುಂಬ ವರ್ಷ ಆಯಿತು, ಇದೇ ರೀತಿ ಸಾಗ್ತಾ ಇತ್ತು. ಆದರೆ ಈ ಬಾರಿ ಆಕೆಯ ಜೀವನದಲ್ಲಿ ನಡೆಯಲಿದ್ದ ಒಂದು ಅಸಾಮಾನ್ಯ ಘಟನೆ ಇದಾಗಿತ್ತು. ಏನದು ಅಸಾಮಾನ್ಯ ಘಟನೆ ಅಂದರೆ, ಪ್ರತಿ ವರ್ಷ ಅಂದರೆ ಅನ್ವಿತಾ ಪ್ರತಿ ವರ್ಷ ಈಗ ಇಲ್ಲಿ ಬೆಂಗಳೂರಿಗೆ ಬಂದಾಗ ಅಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಇತ್ತು. ಈ ಹಳ್ಳಿಗೆ ಬಂದಾಗಲೇ ಅವಳಿಗೆ ಒಂದು ರೀತಿ ಮನಸ್ಸಿಗೆ ಶಾಂತಿ ಸಿಗ್ತಾ ಇತ್ತು. ಮತ್ತು ಅವಳಿಗೆ ಬೇಕಾಗಿರುವಂಥ ಫೇವ್ರೇಟ್ ಪರ್ಫ್ಯೂಮನ್ನು ಅಲ್ಲಿಂದ ಅವಳು ಪರ್ಚೇಸ್ ಮಾಡ್ತಾಯಿತ್ತು. ಅದು ಅಲ್ಲಿ ಮಾತ್ರ ಸಿಗ್ತಾಯಿತ್ತು, ಅವಳ ಫೇವ್ರೆಟ್ ಪರ್ಫ್ಯೂಮ್. ಆ ಹಳ್ಳಿನಲ್ಲಿ ಮನೆಯಲ್ಲೇ ತಯಾರು ಮಾಡಿರುವಂಥ ಒಂದು ಪರ್ಫ್ಯೂಮ್ ಆಗ್ತಾಯಿತ್ತು. ಈ ಪರ್ಫ್ಯೂಮಿಂದ ಈ ಪರ್ಫ್ಯೂಮ್ ಅಂದರೆ ಅವಳಿಗೆ ತುಂಬ ಇಷ್ಟ ಇತ್ತು. ಅವಳು ಪ್ರತಿ ವರ್ಷ ದುಬೈನಿಂದ ಬೆಂಗಳೂರು ಪಕ್ಕದಲ್ಲಿರುವಂಥ ಈ ಹಳ್ಳಿಗೆ ಹೋಗಿ ಆ ಪರ್ಫ್ಯೂಮನ್ನು ಪರ್ಚೇಸ್ ಮಾಡ್ತಾಯಿದ್ಲು. ಇದೇ ರೀತಿ ಆಗ್ತಿರ್ಬೇಕಾದ್ರೆ ಒಂದು ದಿನ ಅವಳು ಪರ್ಫ್ಯೂಮ್ ಪರ್ಚೇಸ್ ಮಾಡಬೇಕಾದ್ರೆ ಆ ಅಂಗಡಿಗೆ ಹೋಗ್ತಾಳೆ. ಆದರೆ ಈ ಹೊತ್ತು ಆ ಅಂಗಡಿ ಒಂದು ಯಾವ ರೀತಿ ಕಾಣ್ತಾಯಿತ್ತು ಅಂದರೆ, ಒಂದು ವಿಚಿತ್ರ ಅನುಭವ. ಅಲ್ಲಿ ಒಳಗಡೆ ಹೋದ ತಕ್ಷಣ ಇನ್ನೂ ಒಂದು ಅಶಾಂತಿ ಫೀಲ್ ಆಗ್ತಾಯಿತ್ತು. ಆದರೆ ಆ ವಾತಾವರಣ ಎಷ್ಟು ಶಾಂತವಾಗಿತ್ತು ಅಂದರೆ, ಆ ಅಂಗಡಿ ಹತ್ತಿರ ಯಾರೂ ಇರಲಿಲ್ಲ. ಆ ಅಂಗಡಿ ಒಳಗಡೆ ಹೋಗಬೇಕಾದ್ರೆ ಅವಳಿಗೆ ಏನೋ ಒಂಥರ ವಿಚಿತ್ರ ಅನುಭವ. ಆದರೆ ಅಲ್ಲಿ ಅಂಗಡಿಯಲ್ಲಿ ಇರಬೇಕಾಗಿರುವ ಒಬ್ಬ ಅಜ್ಜಿ ಆ ಪರ್ಫ್ಯೂಮನ್ನು ಮಾರ್ತಾಯಿದ್ಲು. ಅವಳು ಕೂಡ ಸರಿಯಾಗಿ ಮಾತಾಡ್ತಿಲ್ಲ. ಅವಳು ನಿಧಾನವಾಗಿ ಮಾತಾಡ್ತಾಯಿದ್ರು. ಏನು ಕೇಳ್ತಾಳೆ ಅಂದರೆ, ನಾನು ರೆಗ್ಯುಲರ್ ಯೂಸ್ ಮಾಡ್ತಿರೋಂಥ ಪರ್ಫ್ಯೂಮನ್ನೇ ನನಗೆ ಕೊಡಿ ಅಂತ ಕೇಳ್ತಾಳೆ. ಆವಾಗ ಆ ಅಜ್ಜಿ ಆಯಿತು ಅಂತ ಒಳಗಡೆ ಹೋಗ್ತಾಳೆ. ಆದರೆ ಇವತ್ತಿನ ಅವಳ ಹಾವಭಾವ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು. ಅದು ನೋಡಿ ಅನ್ವಿತಾಗೆ ಒಂಥರ ಏನೋ ವಿಚಿತ್ರ ಅನ್ನಿಸ್ತಾ ಇರುತ್ತೆ. ಅನ್ವಿತಾ ಹೇಳ್ತಾಳೆ, ಇದೇನೋ ಇವತ್ತು ಅಸಹಜ ಫೀಲ್ ಆಗ್ತಾ ಇದೆಯಲ್ಲ ಅಂತ. ಪರ್ಫ್ಯೂಮನ್ನು ಅವರು ತಂದು ಕೊಡ್ತಾಳೆ. ಆದರೆ ಅವಳಿಗೆ ಬೇಕಾಗಿರುವಂಥ ಫೇವ್ರೆಟ್ ಪರ್ಫ್ಯೂಮ್ ಅದು ಆಗಿರೋದಿಲ್ಲ, ರೋಸ್ ಆಗಿತ್ತು. ಆ ರೋಸ್ ಪರ್ಫ್ಯೂಮ್ ಅಲ್ಲಿ ಮಾತ್ರ ತಯಾರಾಗ್ತಾ ಇತ್ತು. ಆದರೆ ಇವಳಿಗೆ ಇವತ್ತು ಆ ಪರ್ಫ್ಯೂಮ್ ಸಿಗೋದಿಲ್ಲ. ಅವಳಿಗೆ ಇದ್ರ ಬದಲಾಗಿ ಬೇರೆ ಪರ್ಫ್ಯೂಮ್ ಸಿಗುತ್ತೆ. ಆದರೆ ಈ ಪರ್ಫ್ಯೂಮ್ ತೊಗೊಂಡಾದಮೇಲೆ ಆ ಅಂಗಡಿಯ ಅಜ್ಜಿ ಏನು ಹೇಳ್ತಾ ಅಂದರೆ, ಈ ಪರ್ಫ್ಯೂಮ್ ನೀನೇನಾದರೂ ಯೂಸ್ ಮಾಡಬೇಕು ಅಂದರೆ ಕೇವಲ ಹಗಲಿ ಹೊತ್ತು ಮಾತ್ರ ಯೂಸ್ ಮಾಡಬೇಕು, ರಾತ್ರಿ ಹೊತ್ತು ಈ ಪರ್ಫ್ಯೂಮನ್ನು ಯೂಸ್ ಮಾಡಬೇಡ ಅಂತ. ಅವಾಗ ಅವಳಿಗೆ ಹಾಗೆ ನಗಾಡ್ತಾ ಕೇಳ್ತಾಳೆ, ಯಾಕೆ ಈ ಪರ್ಫ್ಯೂಮ್ ಏನಾದರೂ ಶಾಪಿತ ಇದೆಯಾ, ಯಾಕೆ ಈ ಪರ್ಫ್ಯೂಮ್ ರಾತ್ರಿ ಹಚ್ಕೊಂಡ್ರೆ ಏನಾಗುತ್ತೆ ಅಂತ ಅವಳು ಈ ರೀತಿ ಕೇಳಿದಾಗ ಅಜ್ಜಿ ಕೂಡ ಹೇಳ್ತಾಳೆ, ನಾನು ನೀನು ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಈ ಪರ್ಫ್ಯೂಮ್ ಸುಗಂಧ ಏನಿದೆ ತುಂಬ ಡಿಫ್ರೆಂಟ್ ಮತ್ತು ತುಂಬ ಚೆನ್ನಾಗಿದೆ. ಈ ಪರ್ಫ್ಯೂಮನ್ನ ಒಂದು ಸಲ ಯಾರಾದರೂ ಹೊಡ್ಕೊಂಡ್ರೆ ಅಕ್ಕಪಕ್ಕದಲ್ಲಿ ಇರೋರು ಕೂಡ ಈ ಪರ್ಫ್ಯೂಮ್ಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಅಷ್ಟೊಂದು ಮಧುಮೋಹಕವಾಗಿದೆ ಈ ಸುಗಂಧ. ಆದರೆ ಇದನ್ನು ಕೇವಲ ನೀನು ಹಗಲು ಹೊತ್ತು ಮಾತ್ರ ಬಳಸಬೇಕು, ರಾತ್ರಿ ಆಯಿತು ಅಂದರೆ ಈ ಪರ್ಫ್ಯೂಮನ್ನು ನೀನು ಬಳಸಬಾರ್ದು ಅಂತ. ಅವಳು ಕೂಡ ಆಯಿತು ಇರಲಿ ಅಂತ ಅವಳು ಏನೋ ಒಂದು ರೀತಿ ಇದನ್ನು ಕೇವಲವಾಗಿ ತೊಗೋತಾಳೆ. ಅಂದರೆ ಇದನ್ನು ಅವರು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಆಯಿತು ಅಂತ ದುಡ್ಡು ಕೊಟ್ಟು ಆ ಪರ್ಫ್ಯೂಮನ್ನು ತೊಗೊಂಡು ಸ್ವಲ್ಪ ದಿನ ಬೆಂಗಳೂರಿನಲ್ಲಿ ಇದ್ದು ಅವಳಿಗೆ ಬೇಕಾಗಿರುವಂಥ ಶಾಪಿಂಗನ್ನು ಮುಗಿಸಿ ಆಮೇಲೆ ಅವಳು ವಾಪಸ್ ದುಬೈಗೆ ಹೋಗ್ತಾಳೆ. ದುಬೈಗೆ ಹೋಗಬೇಕಾದ್ರೆ ಒಂದು ಪಾರ್ಟಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಕೂಡಿ ದುಬೈನಲ್ಲಿ ಅಲ್ಲೇ ಇರ್ತಾರೆ, ಅಲ್ಲೇ ಜಾಬ್ ಸೆಟ್ಲ್ ಮಾಡಿರ್ತಾರೆ. ಆದರೆ ಈಗ ಅವಳಿಗೆ ಒಂದು ಫ್ರೆಂಡ್ ಪಾರ್ಟಿ ಕೊಡ್ತಿರ್ತಾಳೆ. ಈ ಪಾರ್ಟಿಗೆ ಅವಳು ಹೋಗಬೇಕು ಅಂತ ಅವಳಿಗೆ ಇನ್ವೈಟ್ ಬಂದಾಗ ಅವಳು ಪಾರ್ಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ರೆಡಿ ಆದಮೇಲೆ ಈಗ ಪಾರ್ಟಿ ಇರುತ್ತೆ ನೈಟ್ ಟೈಮ್ನಲ್ಲಿ ಅವಳು ಒಂದು ಕ್ಲಬ್ಗೆ ಹೋಗಿ ಪಾರ್ಟಿ ಮಾಡಬೇಕಾಗಿತ್ತು. ಆದರೆ ಅವಳು ಯಾವ ರೀತಿ ಬೇಕೋ ಅವಳಿಗೆ ಬೇಕಾಗಿರುವಂಥ ಡ್ರೆಸ್ಸೆಲ್ಲ ಹಾಕ್ಕೊಂಡು ಅವಳು ಪಾರ್ಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಆದರೆ ಅವಳು ಇವತ್ತು ಪರ್ಫ್ಯೂಮನ್ನು ಯಾವುದು ರಾತ್ರಿ ಸಮಯದಲ್ಲಿ ಹೊಡ್ಕೋಬೇಡ ಅಂತ ಅಜ್ಜಿ ಹೇಳಿದ್ಲು, ಅದನ್ನು ಇವಳು ಈಗ ರಾತ್ರಿ ಪಾರ್ಟಿಗೆ ಹೋಗಬೇಕಾದ್ರೆ ಈ ಪರ್ಫ್ಯೂಮನ್ನು ಹೊಡ್ಕೊಂಡು ಹೋಗಬೇಕು ಅಂತ ಇವಳು ಯೋಚನೆ ಮಾಡ್ತಾಳೆ. ಇದೇ ರೀತಿ ಯೋಚನೆ ಮಾಡಿ ಆ ಪರ್ಫ್ಯೂಮನ್ನು ಹೊಡ್ಕೋತಾಳೆ. ಈ ಪರ್ಫ್ಯೂಮ್ನ ಹೊಡ್ಕೋದು ಅಷ್ಟೇ ಅಲ್ಲದೆ ಈ ಪರ್ಫ್ಯೂಮ್ ಮತ್ತೆ ಬೇಕಾಗ್ಬೋದು ಅಂತ ತನ್ನ ಬ್ಯಾಗ್ನಲ್ಲೇ ಇಟ್ಕೊಂಡು ಹೋಗ್ತಾಳೆ. ಇವಳ ಮಾಡಿರೋ ಇದು ಮೊದಲನೇ ತಪ್ಪು. ಇಲ್ಲಿಂದ ಇವಳಿಗೆ ಭಯಾನಕ ಅನುಭವಗಳು ಸ್ಟಾರ್ಟ್ ಆಗೋದೇ ಮಾತ್ರ ಅಲ್ಲ, ಇದು ಇವಳು ಜೀವನದಲ್ಲಿ ಮರೆಯಲಾಗದಂಥ ಒಂದು ಘಟನೆ ಇಲ್ಲಿಂದಾನೇ ಶುರುವಾಗುತ್ತೆ. ಫ್ರೆಂಡ್ಸ್, ಕತೆ ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕತೆ ಮುಂದೆ ಕೇಳೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಡಿಫ್ರೆಂಟ್ ಆದ ಹಾರರ್ ಸ್ಟೋರಿ ಕೇಳಬೇಕು ಅಂದರೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಂಡು ಮೊದಲನೇದಾಗಿ ಆಲ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇದೇ ರೀತಿ ನಿಮಗೆ ಡಿಫ್ರೆಂಟ್ ಆದ
ಹಾರರ್ ಕಥೆಗಳು ನಿಮಗೆ ಕೇಳೋದಕ್ಕೆ ಸಿಗುತ್ತೆ. ವಾರದಲ್ಲಿ ನಾನು 2 ವೀಡಿಯೋಗಳನ್ನು ಮಾಡ್ತೀನಿ. ಪ್ರತಿ 2 ವೀಡಿಯೋಗಳು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಕೇಳಿದ ತಕ್ಷಣ ಒಂದು ಭಯಾನಕ ಅನುಭವ ಅಥವಾ ಒಂದು ಡಿಫ್ರೆಂಟ್ ಆದ ಮನೋರಂಜನೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ಪಾರ್ಟಿಗೆ ಹೋಗೋ ಕಥೆನ ಶುರು ಮಾಡೋಣ. ಅವಳು ಪಾರ್ಟಿಗೆ ಹೋಗಬೇಕಾದ್ರೆ ಪರ್ಫ್ಯೂಮ್ನ ಹೊಡ್ಕೊಂಡು ತನ್ನ ಬ್ಯಾಗ್ನಲ್ಲಿ ಪರ್ಫ್ಯೂಮನ್ನು ಇಟ್ಟುಕೊಂಡು ಹೋಗ್ತಾಳೆ. ಅಲ್ಲಿ ಹೋದ ತಕ್ಷಣ ಪಾರ್ಟಿನಲ್ಲಿ ಎಲ್ಲರೂ ಕೂಡ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಎಂಜಾಯ್ ಮಾಡಿ ಅವ್ರು ಪಾರ್ಟಿ ಮಾಡಬೇಕಾದ್ರೆ ಎಲ್ಲರೂ ಇವಳಿಗೆ ಒಂದು ರೀತಿ ಅವ್ರ ಹತ್ರ ಬಂದು ಯಾವ ಪರ್ಫ್ಯೂಮ್ ಇದು ಪರ್ಫ್ಯೂಮ್ ಬಗ್ಗೆನೇ ಹೋಗ್ತಾ ಇರ್ತಾಳೆ. ಯಾವ ರೀತಿ ಆ ಪರ್ಫ್ಯೂಮಿಂದ ಯಾವ ರೀತಿ ಒಂದು ಫ್ರೆಗ್ರೆನ್ಸ್, ಯಾವ ರೀತಿ ಒಂದು ಸ್ಮೆಲ್ ಬರ್ತಾಯಿತ್ತು, ಆ ಸ್ಮೆಲ್ ಎಲ್ರಿಗೂ ಅವಳ ಕಡೆಗೆ ಆಕರ್ಷಣೆ ಮಾಡ್ತಾಯಿತ್ತು. ಅಷ್ಟೊಂದು ಮೋಹಕವಾಗಿ ಆ ಸ್ಮೆಲ್ ಬರ್ತಾಯಿತ್ತು. ಎಲ್ಲರೂ ಕೂಡ ಅದಕ್ಕೆ ಆಕರ್ಷಣೆ ಆಗ್ತಾಯಿದ್ದಾರೆ. ಇದರ ಜೊತೆಗೆ ಅವಳು ಕೇಳ್ತಾಳೆ ಎಲ್ಲಿಂದ ಪರ್ಫ್ಯೂಮ್ ತಂದೆ, ಈ ಪರ್ಫ್ಯೂಮ್ ಎಲ್ಲಿ ಸಿಕ್ತು ಅಂತ. ಆವಾಗ ಅವಳು ಹೇಳ್ತಾಳೆ ಇಂತಿಂಥ ಜಾಗದಲ್ಲಿ ಇಂಡಿಯಾಕ್ಕೆ ಹೋಗಿದ್ದೆ, ಅಲ್ಲಿ ಬೆಂಗಳೂರಿನಲ್ಲಿ ಯಲಹಂಕ ನ್ಯೂಟನ್ ಹತ್ತಿರದ ಒಂದು ಸಣ್ಣ ಹಳ್ಳಿ ಇದೆ, ಆ ಸಣ್ಣ ಹಳ್ಳಿನಲ್ಲಿ ಈ ಪರ್ಫ್ಯೂಮ್ ಸಿಗ್ತಾ ಇದೆ ಅಂತ. ಆವಾಗ ಅವಳು ನೆಕ್ಸ್ಟ್ ಟೈಮ್ ಹೋದಾಗ ನನಗೂ ಬೇಕು ಅಂತ ಅವಳಿಗೆ ಅಡ್ವಾನ್ಸ್ ಕೂಡ ಕೊಡೋದಕ್ಕೆ ರೆಡಿ ಆಗ್ತಾರೆ. ಯಾಕೆಂದರೆ ಅಷ್ಟೊಂದು ಎಲ್ರಿಗೂ ಆ ಪರ್ಫ್ಯೂಮ್ ಫ್ರೆಗ್ರೆನ್ಸ್ ಏನಿರುತ್ತೆ, ಆ ಪರ್ಫ್ಯೂಮ್ನ ವಾಸನೆ ಅಷ್ಟೊಂದು ಇಷ್ಟ ಆಗಿತ್ತು. ಆಯಿತು ಕೂಡ ಇವಳು ಕೂಡ ಓಕೆ ಅಂತ ಎಲ್ಲರ ಹತ್ರ ಏನು ಅಡ್ವಾನ್ಸ್ ಏನು ತೊಗೊಳ್ಳೋದಿಲ್ಲ, ಆಯಿತು ನಾನು ತೊಗೊಂಬಂದು ಕೊಡ್ತೀನಿ ಅಂತ ಎಲ್ರಿಗೂ ಕೇಳ್ಕೊತಾಳೆ. ಎಲ್ರಿಗೂ ಹೇಳಿ ಆಮೇಲೆ ಅಲ್ಲಿಂದ ಸ್ವಲ್ಪ ಅವಳು ಬ್ಯಾಗ್ನಲ್ಲಿ ಪರ್ಫ್ಯೂಮ್ ಇತ್ತಲ್ಲ ಅದನ್ನು ತೋರಿಸ್ತಾಳೆ. ಆದರೆ ಯಾರಿಗೂ ಅವಳು ಪರ್ಫ್ಯೂಮನ್ನು ಯೂಸ್ ಮಾಡೋದಕ್ಕೆ ಕೊಡೋದಿಲ್ಲ. ಕೇವಲ ಆ ಪರ್ಫ್ಯೂಮ್ ಬಾಟಲನ್ನು ಮಾತ್ರ ಇವಳು ತೋರಿಸ್ತಾಳೆ. ಆ ಪರ್ಫ್ಯೂಮ್ ಬಾಟಲನ್ನು ತೋರಿಸಿದ ತಕ್ಷಣ ಆಯಿತು ಅಂತ ಅವರು ಕೂಡ ಜಾಸ್ತಿ ಏನು ಕೇಳೋದಿಲ್ಲ, ಫೋರ್ಸ್ ಕೂಡ ಮಾಡೋದಿಲ್ಲ. ವಾಪಸ್ ಆ ಪರ್ಫ್ಯೂಮನ್ನು ತೋರಿಸಿ ಆಮೇಲೆ ಆ ಪರ್ಫ್ಯೂಮ್ನ ಫೋಟೋ ಏನಿದೆ ಎಲ್ಲರೂ ತನ್ನ ಮೊಬೈಲ್ನಲ್ಲಿ ಕ್ಲಿಕ್ ಮಾಡ್ಕೋತಾರೆ. ಆಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಳು ವಾಪಸ್ ಬ್ಯಾಗ್ನಲ್ಲಿ ಇಟ್ಕೋತಾಳೆ. ಆಮೇಲೆ ಟೀ ಎಲ್ಲ ಮುಗೀತು, ಪಾರ್ಟಿ ಎಲ್ಲ ಮುಗಿದು ಮನೆಗೆ ಹೋಗಬೇಕಾದ್ರೆ ಒಂದು ಕ್ಯಾಬ್ ಬುಕ್ ಮಾಡ್ತಾಳೆ. ಕ್ಯಾಬ್ ಬುಕ್ ಮಾಡಿ ಮುಂದೆ ಹೋಗ್ತಾ ಇದೆ. ಆದರೆ ಕ್ಯಾಬ್ ಬುಕ್ ಯಾವ ರೀತಿ ಅಂದರೆ ಅವಳು ಅಪಾರ್ಟ್ಮೆಂಟಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಆ ಕ್ಯಾಬ್ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ. ಅಂದರೆ ಕಾರ್ ಏನಿರುತ್ತೆ ಕ್ಯಾಬ್ ಬುಕ್ ಇರುತ್ತೆ, ಆ ಕಾರ್ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ, ಏನು ಮಾಡೋದು ಸ್ಟಾರ್ಟ್ ಆಗೋದಿಲ್ಲ. ಆವಾಗ ಅವ್ನು ಕೇಳ್ತಾನೆ, ಸಾರಿ ಮೇಡಮ್ ಇಲ್ಲಿಂದ ಮುಂದೆ ಹೋಗೋದಕ್ಕಾಗೋದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ, ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅಂತ. ಯಾರಾದರೆ ಇವಳಿಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ಆಯಿತು ನಾವು ಇಲ್ಲೇ ಹತ್ತಿರದಲ್ಲಿ ಕೇವಲ ಒಂದು 2 ಕಿಲೋಮೀಟರ್ ಮಾತ್ರ ನನ್ನ ಅಪಾರ್ಟ್ಮೆಂಟ್ ಇರೋದು, ನಾನು ಅಲ್ಲಿ ಹೋಗಿ ಇರ್ತೀನಿ ಅಂತ. ಅವಳು ಕೂಡ ಅಲ್ಲಿಂದ ಇಳ್ಕೊಂಡು ಏನಾಗಿತ್ತು ಅದರ ಫೀಸನ್ನು ಕೊಟ್ಟು ಅಲ್ಲಿಂದ ಇಳಿದುಕೊಂಡು ಹೋಗ್ತಿರ್ತಾಳೆ. ಆದರೆ ಇವಳು ಹೋಗಬೇಕಾದ್ರೆ ಇವಳಿಗೆ ಒಂದು ರೀತಿ ಏನೋ ವಿಚಿತ್ರ ಅನುಭವ. ಏನು ಅನುಭವ ಆಗ್ತದೆ, ಯಾರೋ ಇವಳನ್ನು ಒಂದು ಫಾಲೋ ಮಾಡ್ತಿದ್ದಾರೇನೋ ಅಂತ ಇವಳಿಗೆ ಅನುಭವ ಆಗ್ತಾಯಿತ್ತು. ಆದರೆ ಇವಳು ಹಿಂದೆ ತಿರುಗಿ ನೋಡ್ತಾಳೆ, ಯಾರೂ ಇರೋದಿಲ್ಲ. ರಾತ್ರಿ ಸಮಯ ಎಷ್ಟಾಗಿತ್ತು ಅಂದರೆ ಸುಮಾರು 12 ಗಂಟೆ ಆಗಿತ್ತು. ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಮತ್ತೆ ಮುಂದೆ ಹೋಗ್ತಾ ಮತ್ತು ಯಾರೂ ನಡ್ಕೊಂಡು ಬರುವ ಶಬ್ದ ಸ್ವಲ್ಪ ಕ್ಲಿಯರಾಗಿ ಕೇಳಿಸ್ತಾ ಇದೆ, ಆದರೆ ಯಾರೂ ಇಲ್ಲ. ಹಿಂದೆ ತಿರುಗಿ ನೋಡಿದಾಗ ಮತ್ತೆ ಯಾರೂ ಸಿಗೋದಿಲ್ಲ. ಆಯಿತು ಅಂತ ಇವಳು ಏನು ಮಾಡ್ತಾಳೆ, ಹಾಗೆ ಸ್ವಲ್ಪ ಭಯದಲ್ಲೇ ಇವಳು ಬೇಗನೆ ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ತನ್ನ ನಡಿಗೆಯನ್ನು ಸ್ವಲ್ಪ ಸ್ಪೀಡ್ ಮಾಡ್ತಾಳೆ. ಅದೇ ರೀತಿ ಅವಳು ಓಡೋದಕ್ಕೆ ಶುರು ಮಾಡ್ತಾಳೆ. ಓಡಿ ತನ್ನ ಮನೆಗೆ ಹೋಗಿ ಬಾಗಿಲನ್ನು ಹಾಕೋತಾಳೆ. ಬಾಗಿಲನ್ನ ಹಾಕೊಂಡು ಅವಳು ಸುಸ್ತಾಗಿ ಅಲ್ಲೇ ಮಲ್ಕೊಂಡಾಗ ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಡೋರ್ ನಾಕ್ ಆಗುತ್ತೆ. ಈ ರೀತಿ ಡೋರ್ ನಾಕ್ ಆಗ್ತಾಯಿದೆ. ಡೋರ್ ನಾಕ್ ಆದ ತಕ್ಷಣ ಯಾರಪ್ಪ ಇದು ಈ ಟೈಮ್ನಲ್ಲಿ ಅಂತ ಟೈಮ್ ನೋಡ್ತಾಳೆ. ಸುಮಾರು 1 ಗಂಟೆ ಆಗಿತ್ತು. 1 ಗಂಟೆ ಟೈಮ್ ಆಗಿತ್ತು. ಅಲ್ಲಿಂದ ಅವಳು ಡೋರ್ ಓಪನ್ ಮಾಡ್ತಾಳೆ, ಯಾರೂ ಇರೋದಿಲ್ಲ. ಆದರೆ ಆಮೇಲೆ ಯಾರಿದ್ದಾರೆ ಅಂತ ಹೊರಗಡೆ ಹೋಗಿ ನೋಡ್ತಾಳೆ, ಯಾರೂ ಇರೋದಿಲ್ಲ. ಮತ್ತೆ ಒಳಗಡೆ ಬರ್ತಾಳೆ, ಮತ್ತೆ ಡೋರ್ ನಾಕ್ ಶಬ್ದ ಕೇಳಿಸುತ್ತೆ. ಆದರೆ ಈ ಸಾರಿ ಡೋರ್ ನಾಕ್ ಶಬ್ದ ಕೇವಲ 3 ಸಲ ಬರುತ್ತೆ. ಹೋದ ಸಲ ಅವಾಗಲೂ ಕೂಡ 3 ಸಲ ಬಂದಿತ್ತು, ಈಗ ಕೂಡ 3 ಸಲ ನಾಕ್ ಆಗ್ತಾಯಿದೆ. ಅದು ಯಾಕೆ ಅಂತ ಇವಳಿಗೂ ಕೂಡ ಅರ್ಥ ಆಗೋದಿಲ್ಲ. ಆಯಿತು ಅಂತ ಹೋಗಿ ಡೋರ್ ಓಪನ್ ಮಾಡ್ತಾಳೆ, ಯಾರೂ ಇರೋದಿಲ್ಲ. ಒಳಗೆ ಡೋರ್ ಓಪನ್ ಮಾಡಿದ ತಕ್ಷಣ ಯಾವುದೋ ಒಂದು ತಣ್ಣನೆ ಗಾಳಿ ಇವಳಿಂದ ಪಾಸ್ ಆಯಿತು ಅನ್ನಿಸ್ಬಿಡ್ತು. ಒಂದು ರೀತಿ ಇವಳು ಕೂದಲೆಲ್ಲ ಮೇಲೆ ಹಾರೋದಕ್ಕೆ ಪ್ರಾರಂಭ ಆಯಿತು. ಕೂದಲೆಲ್ಲ ಮೇಲೆ ಹಾರಿ ಆಮೇಲೆ ಒಳಗಡೆ ಹೋದಂಗೆ ಆಯಿತು. ಯಾರೂ ಒಳಗಡೆ ಹೋಗಿದ್ದಾರೆ, ಆದರೆ ಕೇವಲ ಗಾಳಿ ಮಾತ್ರ ಹೋಗಿದೆ. ಅಚಾನಕ್ಕಾಗಿ ಒಂದು ಗಾಳಿ ಒಳಗಡೆ ಬಂತು, ಆದರೆ ಯಾರು ಬಂದರು ಅಂತ ಇವಳಿಗೆ ಅರ್ಥ ಆಗಲಿಲ್ಲ. ಡೋರ್ನ ಕ್ಲೋಸ್ ಮಾಡ್ತಾಳೆ. ಡೋರ್ ಕ್ಲೋಸ್ ಮಾಡಿ ಅಲ್ಲಿಂದ ಮಲ್ಕೋದಕ್ಕೆ ಹೋಗ್ತಾಳೆ. ತನ್ನ ಬೆಡ್ರೂಮ್ಗೆ ಹೋಗಿ ಮಲಗೋದಕ್ಕೆ ಪ್ರಯತ್ನ ಪಡಬೇಕಾದ್ರೆ ಯಾರೂ ನಡ್ಕೊಂಡು ಬರ್ತಾಯಿದ್ದಾರೇನೋ. ಆಮೇಲೆ ಈ ರೀತಿ ಅನ್ನಿಸ್ತಾಯಿತ್ತು, ಯಾರೂ ಹಿಂಗೆ ನಡೆದಂಗೆ ಆಗ್ತಾಯಿದೆ, ಅದು ಯಾರು ಅಂತ ಇವಳಿಗೆ ಗೊತ್ತಾಗೋದಿಲ್ಲ. ಮತ್ತು ಆಮೇಲೆ ಟೆರೆಸ್ ಮೇಲೆ ಯಾರು ಜಂಪ್ ಮಾಡ್ತಿದ್ದಾರೇನೋ. ಆದರೆ ನಿಮಗೆ ಗೊತ್ತಿರ್ಬೋದು, ಇವರ ಮನೆ ಏನಿತ್ತು, ಇವಳ ಅಪಾರ್ಟ್ಮೆಂಟ್ ಏನಿತ್ತು ಟಾಪ್ ಫ್ಲೋರ್ನಲ್ಲಿ ಇತ್ತು. ಆದರೆ ಇದಕ್ಕೆ ಯಾವುದೇ ರೀತಿ ಟೆರೆಸ್ ಇರಲಿಲ್ಲ. ಒಂದು ರೀತಿಯ ಮನೆ ಯಾವ ರೀತಿ ಇತ್ತು ಅಂದರೆ ಮೇಲೆ ಒಂದು ಎ ಶೇಪ್ನಲ್ಲಿ ಹಂಚಿನ ಮನೆ ಇರುತ್ತಲ್ಲ, ಸೊ ಆ ರೀತಿಯಾಗಿ ಇತ್ತು. ಅದ್ರ ಮೇಲೆ ಹೋಗೋದಕ್ಕೆ ಯಾವುದೇ ದಾರಿ ಇರಲಿಲ್ಲ, ಮೇಲೆ ಹೋಗೋದಕ್ಕೆ ಪಾಸಿಬಲೇ ಇರಲಿಲ್ಲ. ಇಂಥ ಸಿಚುವೇಷನಲ್ಲಿ ಮೇಲೆ ಯಾರು ನಡೆದಾಡ್ತಿದ್ದಾರೋ ಅವರ ಶಬ್ದ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಯಾರೂ ಅಲ್ಲಿ ಓಡಾಡ್ತಾ ಇದ್ದಾರೆ, ಕೇವಲ ಓಡಾಡ್ತಿಲ್ಲ, ಒಂದು ರೀತಿ ಜೋರಾಗಿ ಅಂದರೆ ತುಳಿತಾ ಇದ್ದಾರೇನೋ, ಅದಕ್ಕೆಲ್ಲ ಆ ರೀತಿಯಾಗಿ ಸೌಂಡ್ ಬರ್ತಾಯಿದೆ. ಆದರೆ ಈ ರೀತಿ ಸೌಂಡ್ ಬರ್ತಾಯಿದೆ, ಅದಕ್ಕೆ ಏನು ರೀಸನ್ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಅವಳಿಗೂ ಕೂಡ ತುಂಬ ಭಯಪಟ್ಟಿರ್ತಾಳೆ ಅನ್ವಿತಾ. ಆದರೆ ಇಷ್ಟರಲ್ಲಿ ಮತ್ತೊಂದು ಏನಂದರೆ, ಸ್ವಲ್ಪ ಹೊತ್ತಾದಮೇಲೆ ಆ ಸೌಂಡ್ ಏನಿದೆ, ಆ ಶಬ್ದ ನಿಧಾನವಾಗಿ ಶಾಂತವಾಗುತ್ತೆ. ಇವಳು ಅದು ಏನೋ ಇರ್ಬೋದು, ಗಾಳಿ ಇರ್ಬೋದು, ಅಥವಾ ಮೇಲೆ ಯಾವುದಾದ್ರೂ ಏನಾದರೂ ಒಂದು ಪ್ರಾಣಿ ಇದ್ದಿರ್ಬೋದು ಅಂತ ಅವಳು ಕೂಡ ಅದನ್ನು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ.
ಅವಳು ಸುಮ್ಮನೆ ಮಲ್ಕೋತಾಳೆ. ಆದರೆ ಮಲ್ಕೊಂಡಾಗ ಇವಳಿಗೆ ಯಾವ ರೀತಿ ಆಗುತ್ತೆ ಅಂದರೆ ಯಾರೋ ಇವಳ ತಲೆನ ಸವರ್ತಿದ್ದಾರೆ, ಯಾರೋ ಇವಳ ಕೂದಲನ್ನು ಸವರ್ತಿದ್ದಾರೇನೋ, ಕೂದಲಲ್ಲಿ ಬೆರಳನ್ನು ಆಡಿಸ್ತಿದ್ದಾರೇನೋ ಈ ರೀತಿ ಅನ್ನಿಸ್ತಾ ಇದೆ. ಇದ್ರ ಜೊತೆಗೆ ಅವಳ ಮುಖನ ಯಾರೋ ಸವರ್ತಾ ಇದ್ದಾರೆ, ಈ ರೀತಿ ಎಲ್ಲ ಅವಳಿಗೆ ಫೀಲ್ ಆಗ್ತಾಯಿದೆ. ಆದರೆ ಅವಳಿಗೆ ಹೇಳ್ಬೇಕು ಅಂತಾಳೆ, ಆದರೆ ಅವಳಿಗೆ ಹೇಳೋದಕ್ಕೆ ಆಗ್ತಾಯಿಲ್ಲ. ಅವಳಿಗೆ ಎಚ್ಚರ ಇರುತ್ತೆ, ಅವಳಿಗೆ ಕಣ್ಣು ಬಿಡೋದಕ್ಕೆ ಆಗ್ತಾ ಇರೋದಿಲ್ಲ. ಆದರೆ ಯಾರೋ ಅವರಿಗೆ ಟಚ್ ಮಾಡಿರೋ ಫೀಲ್ ಅಂತೂ ತುಂಬ ಸ್ಪಷ್ಟವಾಗಿ ಫೀಲ್ ಆಗ್ತಿತ್ತು. ಈ ರೀತಿ ಆಗಬೇಕಾದ್ರೆ ಆಮೇಲೆ ಅಚಾನಕ್ಕಾಗಿ ಅವ್ರು ಹೆಂಗೋ ಮಾಡಿ ಕಷ್ಟಪಟ್ಟು ಕಣ್ಣು ತೆರಿತಾಳೆ. ಆದರೆ ಕಣ್ಣು ತೆರೆದಾಗ ಅವಳು ಇಷ್ಟು ಭಯ ಪಡ್ತಾಳೆ ಅಂದರೆ ಅದು ಮುಂದೆ ಅವಳ ಎದೆಯ ಮೇಲೆ ಕುಂತಿರುವ ಆಕೃತಿ ಯಾವ ರೀತಿ ಕಾಣ್ತಾ ಇತ್ತು ಅಂದರೆ ಇವಳು ಪರ್ಫ್ಯೂಮ್ ತೊಗೊಳೋದಕ್ಕೆ ಹೋಗಿರ್ತಾಳೆ. ಅದೇ ಮುದುಕಿ, ಯಾವ ಮುದುಕಿ ಹತ್ರ ಇವಳು ಹೋಗಿ ಪರ್ಫ್ಯೂಮ್ ತೊಗೊಂಡಿರ್ತಾಳೋ ಅದೇ ಮುದುಕಿ ಇವಳ ಎದೆ ಮೇಲೆ ಕೂತಿದ್ದಾಳೆ. ಅವಳು ಎದೆ ಮೇಲೆ ಕೂತು ಇವಳಿಗೆ ಕೈ ಆಡಿಸೋದು, ತಲೆ ಮೇಲೆ ಕೈ ಆಡಿಸೋದು, ಮುಖದ ಮೇಲೆ ಬೆರಳಾಡಿಸೋದು ಈ ರೀತಿ ಮಾಡ್ತಿರ್ತಾಳೆ. ಇದರ ಜೊತೆಗೆ ಅವಳ ಮುಖ ಮೊದಲಿನಕ್ಕಿಂತ ಭಯಾನಕ ಕಾಣ್ತಾ ಇದೆ. ಯಾವ ರೀತಿ ಕಾಣ್ತಾ ಇತ್ತು ಅಂದರೆ ಕಣ್ಣುಗಳು ಪೂರ್ತಿಯಾಗಿ ರಕ್ತನೇ ಇಲ್ಲದೆ ರೀತಿ ಆಗಿದೆ. ಒಂದು ರೀತಿ ಕಣ್ಣೆಲ್ಲ ಪೂರ್ತಿ ಕಣ್ಣು ಗುಡ್ಡೆಲ್ಲ ಒಳಗಡೆ ಹೋಗಿದೆ. ಏನು ಮುದುಕಿಗೆ ಯಾವುದೇ ಬಾಯಿ ಇಲ್ಲ, ಬಾಯಿ ತೆರೆದ್ಲು ಅಂದರೆ ಹಲ್ಲುಗಳ ಜಾಗದಲ್ಲಿ ಕೊಳೆತ ಹುಳಗಳು ಅದೇ ರೀತಿ ಕಾಣ್ತಾ ಇತ್ತು. ಯಾವ ರೀತಿ ಅಂದರೆ ಒಂದು ಹೆಣ ಕೊಳೆತಾಗ ಯಾವ ರೀತಿ ಹುಳಗಳು ಕಾಣ್ತಾ ಇತ್ತು ಆ ರೀತಿಯಾಗಿ ಅಷ್ಟೊಂದು ಕೆಟ್ಟದಾಗಿ ಆ ಮುಖ ಕಾಣ್ತಾ ಇತ್ತು. ಇಷ್ಟೊಂದು ಕಾಣಬೇಕಾದ್ರೆ ಅವರು ಭಯ ಪಟ್ಕೊಂಡು ಅಲ್ಲಿಂದ ಜೋರಾಗಿ ಹೇಳ್ಬೇಕಂತ ಎದ್ದು ಅಲ್ಲಿಂದ ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಅವಳಿಗೆ ಆ ಜಾಗದಿಂದ ಒಂದು ಇಂಚು ಕೂಡ ಅಲ್ಲಾಡೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಅವಳು ಹೆಂಗೋ ಮಾಡಿ ತಪ್ಪಿಸ್ಕೋಬೇಕು ಅಂತ ಅವಳು ತುಂಬ ಪ್ರಯತ್ನ ಕಿರಿಚ್ಕೋಬೇಕು ಅಂತ ಜೋರಾಗಿ ಕಿರಿಚಬೇಕು ಅಂತ ಅವಳಿಗೆ ಮನಸ್ಸಿಗೆ ಅನ್ನಿಸ್ತಾ ಇದೆ. ಆದರೆ ಅವಳ ಶಬ್ದನೇ ಹೊರಗಡೆ ಬರ್ತಾ ಇಲ್ಲ. ಇದೇನಾಗ್ತಾ ಇದೆ ಅಂತ ಅವಳಿಗೂ ಕೂಡ ಗೊತ್ತಿಲ್ಲ. ಈ ರೀತಿಯಾದ ಅನುಭವ ಅವಳ ಜೀವನದಲ್ಲಿ ಮೊದಲನೇ ಬಾರಿಗೆ ಮತ್ತು ಇದು ಕೊನೆಯ ಬಾರಿ ಆಗಿತ್ತು. ಯಾಕೆಂದರೆ ಅವಳು ತುಂಬ ಈ ಪರ್ಫ್ಯೂಮ್ ಏನಿದೆ ತುಂಬ ಇಷ್ಟಪಟ್ಟು ಅವಳು ತೊಗೊಂಡಿರ್ತಾಳೆ. ಆದರೆ ಈ ಪರ್ಫ್ಯೂಮ್ ಅವಳು ಫಸ್ಟ್ ಟೈಮ್ ತೊಗೊಂಡಿರ್ತಾಳೆ. ಆದರೆ ಈ ಪರ್ಫ್ಯೂಮಿಂದ ಇಂಥ ಒಂದು ಕೆಟ್ಟ ಅನಾಹುತ ಆಗುತ್ತೆ ಅಂತ ಅವಳು ಕೂಡ ಅಂದ್ಕೊಂಡಿರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವಳಿಗೆ ಏನು ಮಾಡಿದೆ ಗೊತ್ತಾಗಿದೆ. ಹಾಗೆ ಮನಸ್ಸಲ್ಲಿ ದೇವರ ಜಪ ಮಾಡ್ತಾಳೆ. ಲಕ್ಕಿಲಿ ಇವಳು ದುಬೈನಲ್ಲೂ ಇದ್ದರೂ ಕೂಡ ಇವರು ಪ್ರತಿನಿತ್ಯ ಹನುಮಾನ್ ಚಾಲೀಸ ಓದದೆ ತನ್ನ ದಿನವನ್ನು ಪ್ರಾರಂಭ ಮಾಡ್ತಿರಲಿಲ್ಲ. ಇಂಥ ಟೈಮ್ನಲ್ಲಿ ಇವಳಿಗೆ ಅದೇ ಹನುಮಾನ್ ಚಾಲೀಸ ನೆನಪಾಗುತ್ತೆ. ಅವಳು ಮನಸ್ಸಲ್ಲಿ ಅದನ್ನು ಜಪ ಮಾಡ್ತಾಳೆ ಹಾಗೆ. ಆದರೂ ಕೂಡ ಅವಳಿಗೆ ಏನು ಪ್ರಯೋಜನ ಆಗ್ತಿಲ್ಲ. ಆದರೂ ಕೂಡ ಅವಳು ಹನುಮಾನ್ ಚಾಲೀಸ ಮೇಲಿರೋ ನಂಬಿಕೆಯನ್ನು ಕಳ್ಕೊಳ್ದೆ ಆ ಹನುಮಾನ್ ಚಾಲೀಸನ ಜಪ ಮಾಡ್ತಿದ್ದಾಳೆ. ಆದರೆ ಅವಳಿಗೆ ಸ್ವಲ್ಪ ನಿಧಾನವಾಗಿ ರಿಲೀಫ್ ಸಿಗ್ತಾ ಇದೆ. ಅದು ಒಂದು ಚಮತ್ಕಾರ ಅಂತ ಅನ್ಬೋದು ಅಥವಾ ಕೋಇನ್ಸಿಡೆನ್ಸ್ ಅನ್ಬೋದು. ಯಾಕೆ ಅಂದರೆ ಈ ಸಮಯ ಈಗ 3:15 ಅಂದರೆ ಸುಮಾರು 3 ಗಂಟೆ ಒಳಗಡೆ ಇವಳಿಗೆ ಈ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿತ್ತು. 3:15 ಅಂದರೆ ಇಲ್ಲಿಂದ ನಮ್ಮ ಪುರಾಣದ ಪ್ರಕಾರ ಬ್ರಹ್ಮ ಮುಹೂರ್ತ ಪ್ರಾರಂಭ ಆಗುತ್ತೆ. ಅಂದರೆ ರಾತ್ರಿ 12ರಿಂದ 3 ಗಂಟೆವರೆಗೆ ಸಮಯ ಇರುತ್ತೋ. ಆಮೇಲೆ 3 ಗಂಟೆಯಿಂದ 6 ಗಂಟೆವರೆಗೂ ಅದು ದೈವಿಕ ಕಾಲ ಅಂತ ಕರೀತಾರೆ, ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಈ ಸಮಯದಲ್ಲಿ ಅವಳಿಗೆ ರಿಲೀಫ್ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವಳು ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ. ಅವಳ ಫ್ರೆಂಡ್ ಕೂಡ ಅಲ್ಲೇ ಸೆಟ್ಲಾಗಿರ್ತಾಳೆ ದುಬೈನಲ್ಲಿ. ಅವಳು ಕೂಡ ಬೆಂಗಳೂರಿನ ಯಲಹಂಕ ನ್ಯೂ ಟೌನಲ್ಲಿ ಇರುವಂಥವಳು. ಅವಳಿಗೂ ಕೂಡ ಎಲ್ಲ ಗೊತ್ತಿರುತ್ತೆ. ತನ್ನ ಫ್ರೆಂಡ್ ಆಶಾಗೆ ಕಾಲ್ ಮಾಡಿ ಅವಳು ಅದ್ರ ಬಗ್ಗೆ ಡೀಟೇಲಾಗಿ ಎಲ್ಲ ಹೇಳಿದಾಗ ಅವರು ಒಂದು ಸಲ ನಾವು ಮತ್ತೆ ಇಂಡಿಯಾಗೆ ಹೋಗಿ ನಾವು ಒಂದು ಸಲ ಚೆಕ್ ಮಾಡಬೇಕು ಅಂತ, ಅಲ್ಲಿ ಹೋದರೆ ಮಾತ್ರ ನಮಗೆ ಈ ಪ್ರಶ್ನೆಗೆ ನಮಗೆ ಉತ್ತರ ಸಿಗೋದಕ್ಕೆ ಸಾಧ್ಯ ಅಂತ ಅವಳು ಹೇಳ್ತಾಳೆ. ಅವಾಗ ಅವರು ವಾಪಸ್ ಮತ್ತೆ ಕರ್ನಾಟಕಕ್ಕೆ ಬರ್ತಾರೆ. ಭಾರತದ ಕರ್ನಾಟಕ ಅದೇ ರೀತಿ ಯಲಹಂಕ ನ್ಯೂ ಟೌನ್ ಹತ್ತಿರದ ಒಂದು ಸ್ವಲ್ಪ ಮುಂದೆ ಹೋದಾಗ ಒಂದು ಆ ಹಳ್ಳಿ ಸಿಗುತ್ತೆ. ಅಲ್ಲಿ ಹೋಗಿ ಆ ಪರ್ಫ್ಯೂಮ್ ಅಂಗಡಿಗೆ ಹೋಗಿ ನೋಡಿದಾಗ ಆ ಪರ್ಫ್ಯೂಮ್ ಅಂಗಡಿ ಪೂರ್ತಿಯಾಗಿ ಸುಟ್ಟು ಬಿದ್ದಿದೆ. ಅದು ಯಾವ ರೀತಿ ಇತ್ತು ಅಂದರೆ ಇದು ತುಂಬ ದಿನದ ಹಿಂದೆ, ಅಂದರೆ ಇವಳು ಪರ್ಫ್ಯೂಮ್ ತೊಗೊಳ್ಳೋದಕ್ಕಿಂತ ಮುಂಚೆನೇ, ಅದಕ್ಕಿಂತ ತುಂಬ ದಿನದ ಮುಂಚೆನೇ ಇದು ಸುಟ್ಟು ಬಿದ್ದಿದೆಯೇನೋ ಆ ರೀತಿಯಾಗಿ ವಾತಾವರಣ ಕಾಣ್ತಾ ಇತ್ತು. ಅಷ್ಟೊಂದು ಕ್ಲಿಯರಾಗಿ ಯಾರಾದರೂ ನೋಡಿದ್ರೆ ಹೇಳ್ಬೋದು ಇದು ಕೇವಲ ದಿನಗಳಿಂದಲ್ಲ, ಇದು ಕೆಲವು ತಿಂಗಳುಗಳಿಂದ ಇದು ಸುಟ್ಟು ಬಿದ್ದಿದೆ ಅಂತ ಹೇಳ್ಬೋದು. ಈ ರೀತಿ ಆಯಿತು. ಈ ರೀತಿ ಆದಾಗ ಅಲ್ಲಿ ಹೋದಾಗ ಸ್ವಲ್ಪ ವಿಚಾರಣೆ ಮಾಡ್ತಾಳೆ. ಆವಾಗ ಹೇಳ್ತಾರೆ ಈ ಅಂಗಡಿಯನ್ನು ನೋಡ್ಕೋತಾ ಇದ್ಲು. ಈ ಅಂಗಡಿಯಲ್ಲಿ ಇರುವಂಥ ಅಜ್ಜಿ ಅವಳೇ ಖುದ್ದಾಗಿ ಪರ್ಫ್ಯೂಮನ್ನು ತಯಾರು ಮಾಡ್ತಿದ್ಲು. ಆದರೆ ಕೆಲವೊಬ್ಬರು ಇವಳು ಮಾಡಿರೋ ಹೊಸ ಪರ್ಫ್ಯೂಮನ್ನು ತುಂಬ ಇಷ್ಟಪಡ್ತಾರೆ. ಆ ಪರ್ಫ್ಯೂಮ್ ಯಾವ ರೀತಿ ಮಾಡೋದು ಅಂತ ಅವಳಿಗೆ ಹೇಳಿಕೊಡು ಅಂದಾಗ ಅವಳು ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಆದರೆ ಈ ಪರ್ಫ್ಯೂಮ್ ಏನು ಈಗ ಡೀಟೇಲ್ಸ್ ಕೇಳಿರ್ತಾರೆ ಅವರು ಕೂಡ ಒಂದು ಪರ್ಫ್ಯೂಮ್ ಕಂಪ್ನಿಯ ಓನರ್ಸ್ ಆಗಿರ್ತಾರೆ. ಆದರೆ ಈ ರೀತಿ ಅವಳಿಂದ ಡೀಟೇಲ್ಸನ್ನು ತೊಗೊಂಡಾದಮೇಲೆ ಇದು ನಮ್ಮ ಕಂಪ್ನಿ ಬ್ರ್ಯಾಂಡ್ ಆಗಬೇಕು, ಸೊ ಅದಕ್ಕೋಸ್ಕರ ಈ ಮುದುಕಿಗೆ ಬಾಯಿ ಮುಚ್ಕೊಂಡು ಕುಂದಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಕೇಳಿದಾಗ ಇವರು ಇಲ್ಲ ನನ್ನ ಹೆಸರು ಬರಬೇಕು ಅಂತ ಇವಳು ಕೂಡ ಹೇಳ್ತಾಳೆ. ಅದರಲ್ಲಿ ದುಡ್ಡಿಗೋಸ್ಕರ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದಾಗ ಅವರು ಎಷ್ಟೋ ಹೇಳೋಷ್ಟು ಹೇಳಿ ಆಮೇಲೆ ಇವಳಿಗೆ ಅಲ್ಲೇ ಕೊಂದು ಆ ಅಂಗಡಿಗೆ ಬೆಂಕಿ ಹಚ್ಚಿ ಹೋಗಿರ್ತಾರೆ. ಆವಾಗ ಅವಳು ಜೀವಂತವಾಗಿ ಸುಟ್ಟು ಹೋದ್ಲು ಅಂತ ಹೇಳ್ಬೋದು. ಯಾಕೆಂದರೆ ಇವರು ಕೊಂದಾಗ ಅವಳು ಪೂರ್ತಿಯಾಗಿ ಸತ್ತಿರೋದಿಲ್ಲ. ಅಲ್ಲಿಂದ ಅವಳು ನರಳ್ತಾ ಇನ್ನು ಮುಂದೆ ಯಾರಾದರೂ ಈ ಪರ್ಫ್ಯೂಮನ್ನು ಯೂಸ್ ಮಾಡಿದ್ರೆ ಅವರಿಗೆ ಸಾವೇಗತಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಆದರೆ ಇದರಿಂದ ಈಗ ತಪ್ಪಿಸ್ಕೊಳ್ಳೋದು ಹೇಗೆ? ಯಾಕೆಂದರೆ ಇವಳು ಈಗ ಆಲ್ರೆಡಿ ರಾತ್ರಿ ಯೂಸ್ ಮಾಡಿದ್ದಾಳೆ. ಅದರ ಪಕ್ಕದಲ್ಲೇ ಒಂದು ಹನುಮಾನ್ ಮಂದಿರ ಇತ್ತು.
ಇವಳು ಮೊದಲಿಂದನೂ ಹನುಮಾನ್ ಭಕ್ತಿ ಆಗಿದ್ಲು. ಸೊ ಇದರಿಂದ ಅದಕ್ಕೆ ಏನು ಬೇಕೋ ಪೂಜಾರಿ ಹತ್ರ ಹೋಗಿ ಅದಕ್ಕೆ ಏನು ಬೇಕೋ ಅದು ಅನುಷ್ಠಾನ ಎಲ್ಲ ಮಾಡಿ ಒಂದು ಶಾಂತಿಯನ್ನು ಮಾಡಿಸಿ ಒಂದು ತಾಯ್ತವನ್ನು ಕಟ್ಟಿಸಿ ಆಮೇಲೆ ಆ ಮುದುಕಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅದಕ್ಕೂ ಕೂಡ ಒಂದು ಸ್ಪೆಷಲಾಗಿ ಪೂಜೆ ಮಾಡಿ ಅದಕ್ಕೂ ಆ ಆತ್ಮಕ್ಕೂ ಕೂಡ ಮುಕ್ತಿ ಕೊಡಿಸ್ತಾರೆ. ಸೊ ಅಲ್ಲಿಂದ ಈಗ ಎಲ್ಲ ನಾರ್ಮಲ್ ಆಗಿದೆ. ಆದರೆ ಈ ಒಂದು ಅನುಭವ ಏನಿತ್ತು ಕೇವಲ ಒಂದು ಪರ್ಫ್ಯೂಮ್ ಕಾರಣಕ್ಕೋಸ್ಕರ ಆಗಿರೋ ಅನುಭವ ಅನ್ವಿತಾ ತನ್ನ ಜೀವನದಲ್ಲೇ ಇದುವರೆಗೂ ಅವಳು ಮರ್ತಿಲ್ಲ. ಸೊ ಫ್ರೆಂಡ್ಸ್, ಈ ಕಥೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಕಥೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ, ಹೊಸ ಭಯಾನಕ ಕಥೆ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.